ನೋಡಪ್ಪ ಹೆಂಗೆ ಕಿತ್ತಾರಣ ಎಲ್ಲ ಜಾಜ ಇಟ್ಟಿಟ್ಟಾಗಲಿ ತೆಗ್ ಮಾಡಿ ಕಿತ್ತಾರ. ಖರೀದಿ ಮಾಡಿ ಬಾಕಿಗೆ ಕರ್ಬಸೊಪ್ಪು ಮಾಡಿಸಿದ್ವಿ. ಕರ್ಬಸೊಪ್ಪು ಮಾಡಿಸಿದ್ನಾಗೆ ಇದರಲ್ಲಿ ಗ್ರಾವಲ್ ಕಿತ್ತಿಬಿಟ್ಟಾರೆ. ಇವಾಗ ಆ ಕರ್ಬಸೊಪ್ಪು ನಮ್ಗೆ ದುಡ್ಡು ಕೊಡೋಕೆ ಇಲ್ಲ. ಏನು ಮಾಡ್ಬೇಕು ನಾವು? ನಿಮ್ಮ ಅನುಮತಿ ಇಲ್ದಂಗೆ ಮಣ್ಣು ಹೊಡೆದಿದ್ದಾರ? ಮತ್ತೆ ನೀವು ಏನು ಮಾಡ್ತಿದ್ರಿ ಇಷ್ಟು ದಿನ? ನಾವು ಸರ್ ಹೊಲ್ದಲ್ಲಿ ಬಂದು ಇಲ್ಲೇ ಗಂಟರು ತಳವಾರ ಬಂದು ಹೇಳಿವಿ ಸರ್. ಪಕ್ಕದ ಕಿತ್ತಿ ಸರ್. ಪಕ್ಕದ ಕಿತ್ತೆ ಬಂದು ಹೇಳಿ ಕಿತ್ತಾಕಲಪ್ಪ ಅಂತೀವಿ ಸರಿ. ಅವ್ರು ಸರಿ ಮಾಡಿಸಿ ಕಿತ್ತಿ ಸರ್. ಇಲ್ಲಿಗೆ ಬಂದವರು ಕಿತ್ತಾಕಲಪ್ಪ ಅಂತಿದ್ರು. ಸರಿ ಬಂದು ನೋಡಿದ್ರು ನಾಲ್ಕೈದು ದಿನ ಬಿಟ್ಟು ಬಂದು ನೋಡಿದ್ವಿ. ಹೊಲ್ದಾಗ ಮಣ್ಣಿಲ್ಲ. ಕಿತ್ತಾರ ನಾವು JCP ರಾಜ್ಯರು ಅವ್ರಿಗೆಲ್ಲ ಬಂದು ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷ ಮಾಡಿದ್ರೆ ಫೋಟೋ ತೆಗೆದಿವಿ. ಫೋಟೋ ತೆಗೆದು ಕಂಪ್ಲೇಂಟ್ ಮಾಡಿದ್ವಿ. ಇವತ್ತು SI ಸಾಹೇಬರು ನಾವು ಲಾರಿಯನ್ನು ಏನು ಮಾಡಿಲ್ಲ, ಅವ್ರನ್ನ ಆ್ಯಕ್ಷನ್ ತಗೊಂಡಿಲ್ಲ. ತುಂಬ ಹೆಸರೇನು? ನಮ್ಮ ಹೆಸರು ಶರಣಪ್ಪ. ನಾವು ಇವ್ರಿಗೆ ಬರೋಕ್ಕೆ ಸಾಲ ಕೊಟ್ಟಿದ್ದೀವಿ. ಗೊತ್ತಾಗಿದ್ದಾರೆ ನಮ್ದು ಹೊಲ ಅಂತ 1 ಎಕರೆನ. ಇವಾಗ ಇಂಥ ಹೊಲ ತೊಗೊಂಡು ನಾವು ಏನು ಮಾಡೋದು? ನೀವೇ ಮಾಡ್ತೀರಂತಾರೆ. ನಾವು ಹೆಂಗೆ ಮಾಡ್ಕೋಬೇಕು ಸರ್? ಮತ್ತೆ ರೊಕ್ಕಕ್ಕಾಗಿ ನಾವು ಕೊಟ್ಬಿಡ್ರಿ ಅಂದರೆ ಕೊಡ್ಬೋದು ಸರ್. ಮುಂಚೆ ನಾವು ಗ್ರಾವೆಲ್ ಹೊಡಿತೀವಿ ನಾವೆಲ್ಲ ಅಂತ ಏನಾರು ಹೇಳಿದೆ ನಿಮಗೆ? ಏನಾದರೂ ಕೊಟ್ಟಿದಾರ ಹೊಲ? ಅವರು ಏನು ಹೇಳಿಲ್ಲ ಸರ್. ನಿಮ್ಮ ನಮ್ಮ ಹೆಸರಿಗೆ ಖರೀದಿ ಮಾಡಿದ್ರು. ಇವಾಗ ನಾವು ದುಡ್ಡು ಕೊಡಂದ್ರೆ ಇದು ಆಳದ ಹೊಲ ನೀವು ತೊಗೋರಿ ಅಂತ. ಇವಾಗೆಲ್ಲ ನಿಮ್ಮ ಹೆಸರು ಮೇಲೆ ಪಟ್ಟ ಎಲ್ಲ ಕಾಪಿ ಬರ್ಕೊಟ್ಟಿದ್ದಾರ? ಯಾವಾಗ ಆಗಿದೆ ರಿಜಿಸ್ಟ್ರೇಷನ್ ಎಲ್ಲ ನಿಮಗೆ? ವರ್ಷ ಆಯ್ತು ಸರ್. ನಾಳೆ 7 ತಿಂಗಳಿಗೆ ವರ್ಷ ಆಯ್ತು ಕಂಪ್ಲೀಟ್. ತಮ್ಮ ಹೆಸರು? ಕಾಮಕ್ ಸರ್. ಏನಾಗಬೇಕು ಹೊಲ್ದವ್ರು ನಿಮಗೆ? ನಮಗೆ ಮಾವ ಅಕ್ಕ ಸರ್. ನಾವೇನು ಅಕ್ಕನ ಮಕ್ಕ ನೋಡಿ ಕೊಟ್ಟಿವಿ ಸಾಲನ. ಈ ಥರ ಹಿಂಗೆ ಜೋರ್ಜಿ ಮಾಡಿ ಕಿತ್ತಾರ ನೀವೇ ತೊಗೋರಿ ಹೊಲದ ನಾವು ಹೆಂಗೆ ತೊಗೋಬೇಕು ಸರ್? ಅದು ಬೇಯಿಸಿದ್ರೆ ನಾನು ಹೆಂಗೆ ತೊಗೊತಿದ್ದೆ. ಅತ್ತೆ ಮಾವಿಗೆ ಎದುರಾಗಿ ಗಂಡಿಗೆ ಎದುರಾಗಿ ನಾನು ಅಕ್ಕನ ಮಕ್ಕ ನೋಡಿ ಕೊಟ್ಟಿನಿ ಸರ್. ಈ ಥರ ಅದ್ರ ನಮ್ಮ ಮಾವ ಅತ್ತೆ ಸುಮ್ಮನೆ ಇರ್ತಾರ. ನಿಮ್ಮ ಅಕ್ಕರಿಗೆ ಯಾಕೆ ಸಾಲ ಕೊಟ್ರಿ ನೀವು ಅಂತಂದು ಇವಾಗ ದೊಡ್ಡರ ಹತ್ರ ನಾವು ಏನು ಮಾತಾಡ್ಬೇಕು ಸರ್? ನಾವು ಅಕ್ಕನ ಮಕ್ಕ ನೋಡಿ ನಾವು ಸಾಲ ಕೊಟ್ವಿ. ಇರಲಿ ಬಿಡು ನಮ್ಮಾರ ಅಂತ. ಇವಾಗ ಇದೆಲ್ಲ ಹಿಂಗೆ ಕಿತ್ಗೆ ಅಂದ್ರೆ ನಾವು ಏನು ಮಾಡಬೇಕು? ಇವಾಗ ನೀವು ಹೊಲ ತೊಗೋರಂದ್ರೆ ಈ ಬೀಳನ್ನು ತೊಗೊಂಡ್ರೆ ಅತ್ತೆ ಮಾವ ಸುಮ್ಮನೆ ಇರ್ತಾರ? ಹಿಂಗೆ ಕಿತ್ತಿರೋದು ನಮ್ಗೆ ಇವಾಗ ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿರಾ? ಏನು ಮಾಡೋಕಂದ್ರೆ ಇದಕ್ಕೆ ಕಟ್ಟಿ ಕೊಡೋ ಪರಿಹಾರ ಏನು ಇದಕ್ಕೆ? ಪರಿಹಾರ ಮತ್ತು ಅವ್ರು ಯಾರು ಗ್ರಾವೆಲ್ ಹಿಡಿದ್ರೆ ಅವ್ರು ಯಾರು ಅವ್ರ ಹತ್ರ ಏನು ಮಾತಾಡ್ತಾ ಇಲ್ಲ ನೀವು? ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಏನು ಅಂತಿದ್ದಾರೆ? ನಾವು ಇಲ್ಲ ಈ ಮಾಹಿತಿ ನಿಮ್ಗೆ ನೋಡ್ಕೊಂತೀವಿ, ನಿಮ್ಗೆ ಕೊಡ್ಕೊಂತೀವಲ್ಲ ಅಂತಾರೆ. ಬಡವರು ದೌರ್ಜನ್ಯ ಮಾಡ್ತಾರೆ. ಮಾಡಕತ್ತಾರೆ ಸರ್. ನಾವು ನೀವು ಎಲ್ಲಿಗೆ ಹೋದ್ರೆ ಹೋಗ್ರಿ ಕಾನೂನು ಮೀರಿ ನಾವು ಏನು ನಿಮ್ಗಿಂತ ದೊಡ್ಡ ಅಧಿಕಾರ ನಮ್ಗೆ ಗೊತ್ತೈತೆ ಅಂತಾರೆ ಸರ್. 1 ವರ್ಷದ ಹಿಂದೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಸರ್. ಖರೀದಿ ಇಷ್ಟು ಮಾಡ್ಸ್ಕೊಂಡ್ಮೇಲೆ ಇವಾಗ ಇವ್ರನ್ನ ಕೇಳಿದರೆ 1 ವರ್ಷ ಆಯ್ತಪ್ಪ ಹೊಲ್ದಾಗ ಹೊಲ ಕೊಟ್ಬಿಡ್ತಂತ ಅಂದು. ಹೊಲ ನೋಡಿದ್ರೆ ಹಿಂಗೆ ಕಿತ್ತಿಕ್ಬಿಟ್ಟ. ಈ ಹೊಲ ತಗೊಂಡು ನಾನು ಏನು ಮಾಡಲಿ ಹೇಳ್ರಿ? 25 ಲಕ್ಷ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಈಗ ರೊಕ್ಕ ಕೊಡಪ್ಪ ಅಂತ ನಾನು. ಅವ್ರು ಏನು ಮಾಡ್ಯಾರ, ಇವರೆಲ್ಲ ಕಿತ್ತಾರ. ಅವ್ರ ಮೇಲೆ ಕೇಸ್ ಹಾಕಿ ಅದು ಬಂದ್ರೆ ಕೊಡ್ತಂತ. ನನಗೆ ಅದೆಲ್ಲ ಬೇಡ, ನನ್ನ ರೊಕ್ಕ ನನಗೆ ಕೊಡಂತ ನಾನು ಕೇಳ್ತಾ ಇರ್ತೀನಿ. ಮತ್ತು ನೀವು ಅವ್ರ ವಿರುದ್ಧ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀನಿ. SI ಸಾರ್ ಅವರು ಸರ್ವೆ ಮಾಡಿಸಿದ ಮೇಲೆ ನಾನು ಆ್ಯಕ್ಷನ್ ತಗೊಂತ ಹೇಳಿದ್ದಾರೆ ಅವರು. ಇದು ಇದು ಯಾವ ಹಳ್ಳಿಗೆ ಸಂಬಂಧಪಡುತ್ತೆ? ಇದು ತಿಮ್ಲಾಪುರ ಗ್ರಾಮ. ಇದು ಭೂಮಿ ಸರ್. ಇದ್ರ ಬಗ್ಗೆ ನಮ್ಮಣ್ಣ ಅದ್ರ ಬಿಟ್ಟು ಏನು ಹೇಳಿಲ್ಲ. ಈ ಹೊಲ ತಗೊಂಡೋಗ್ಬೇಕಾದ್ರೆ ಅಷ್ಟೇ ಗೊತ್ತಿತ್ತು. ಇದನ್ನ ಹೊಲ ಬೇರೆಯವರಿಗೆ 25 ಲಕ್ಷ ರೂಪಾಯಿ ಖರೀದ್ರಿ ಇಷ್ಟು ಮಾಡಿಸ್ಬಿಡಣ. ಮಾಡಿಸಿದ ಮೇಲೆ ಈತೇನು ಮಾಡಿಬಿಟ್ಟನ, ಇಲ್ಲಿ ಬಂದು ಕಿತ್ತಬೇಕಾದ್ರೆ ಇದನ್ನು ನೋಡಪ್ಪ ಕಿತ್ತಬಾರ್ದು ಅಂತ ಹೇಳಿ ಇಲ್ಲಪ್ಪ ಅಂತ ಹೇಳಿದ್ರೆ ಈತೇನು ಮಾಡ್ಬಿಟ್ಟ. ನಾವು 1 ವಾರ 5 ದಿವಸ ಬೇರೆ ಕಡೆ ಊರಿಗೆ ಹೋಗ್ಯಾನ. ಜಾತ್ರೆ ಅದೇನು ಬೇಟೆ ಮಾಡ್ದಿರ್ತಂತೆ. ಬರೋ ತಟ್ಟಿಗೆಲ್ಲ ಬೇಕರ್ ತಟ್ಟಿಗೆಲ್ಲ ಒಂದು 4-5 ದಿವಸದಾಗ ರಾತ್ರಿ ಆಗಿರ್ಬಿಡ್ತಿಕ್ಕೆ ನೋಡ. ರಾತ್ರಿ ಹೊಡೆಯಕ್ಕೆ ಬರಲ್ಲ? ಇಲ್ಲ ಆ ರಾತ್ರಿ JCP ಇಟ್ಟು ಆಗಲೇ ರಾತ್ರಿ ಈ ಹೊಲಕ್ಕೆ ಪರ್ಮೆಂಟ್ ಮೇಲೆ ಹೊಡೆದಾರ? ಪರ್ಮೆಂಟ್ ಏನು ತಾಂಡಿಲ್ರಿ. ಕೇಳಕ್ಕೆ ಹೋದ್ರೆ ಅಲ್ಲಪ್ಪ ಹಿಂಗೆ ಕಿತ್ತಿರಂಗೆ ನಿನ್ನ ಹೊಲ ಪಟ್ಟ ಪಾಣಿದ್ರೆ ತಾಂಬ ಅಂತ ಎಲ್ಲ ಪಾಣಿ ಪಟ್ಟ ಈಸಿ ಎಲ್ಲ ಓಸ್ ತೆಗಿಸಿ ಮುಂದೆ SI ಕೊಟ್ಟು ಅವರು ಇವತ್ತಿನವರಿಗೆ ಕ್ರಮ ಏನು ತಾಂಡಿಲ್ಲ. ರೈತಗೆ ಭಾರಿ ಅನ್ಯಾಯ ಆಗೈತೆ. ಆತ ಉಳಿದ್ರೆ ಇದೇ ತೊಟ್ಗೆ ಆಸ್ತಿ ಗೀಸ್ತಿ ಓಟ್ ಮಾರಿ ತೊಟ್ಗೆ ಭೂಮಿ ತಾಣನ. ಈಗ ಅವರು ಇನ್ನೊಬ್ಬರಿಗೆ ಹೊಲ ಇದು ಕರಿಷ್ಠ ಅವ್ರೇನಂತಂದ್ರ ನಮ್ಮ ದುಡ್ಡು ನಮಗೆ ಕಟ್ಟಿಬಿಡಪ್ಪ, ಅದು ಅಷ್ಟೊಂದು ಗ್ರಾವಲ್ ಕಿತ್ತಾರ, ನಾನು ಹೊಲನ ಒಲ್ಲೆ ಅಂತಾರೆ. ಇವಾಗ ಈತ ಏನು ಮಾಡ್ಬೇಕು ಸರ್? ಬಡವ ತಾಂಡ್ರ ಯಾವುದೇ ಅಧಿಕಾರಿಗಳು ಅಪ್ಪಡಾಗ ಕ್ರಮೇಣ ತಂಡಿರ್ ಒಂದು JCP ಲಾರಿಗಳು ಇಷ್ಟು ಇನ್ನೇ ಇದೇವರೆಗೆ ಸುತ್ತಮುತ್ತ ಕಿತ್ತಾರೆ ಸರ್. ಆದರೆ ಈ ರೈತನ ಮೇಲೆ ಒಂದು ಬಡವರ ಮೇಲೆ ಒಂದು ಕಾಳಜಿ ಸರ್ ಈ ರೈತ. ತಮ್ಮ ಹೆಸರೇನು? ನಮ್ಮ ಹೆಸರು ಮೂಕಪ್ಪ ಅಂತ ಸರ್. ನನಗೆ ನಂಬಿ ತಂಗಿ ಕೊಟ್ಟಾಳ ಹೊಲ ತಗೋಂಗಿಲ್ಲ ಅಕ್ಕಗ ಬಡಿವಿ ಅಂತ ಕೊಟ್ಟಾಳ ಸರ್. ಕೊಟ್ರಾಗೇನ ರಾತ್ರಿ ಬಂದು ಕೇಳ್ಯಾನ JCP ಅದು ಉಳಿತಂತಂದು ಲಾರಿನೇ ಹೊಡ್ಯಕ್ಕೆ ಹೋಗ್ಯಾರ ಸರ್. ಮೈಮ್ಯಾಗ ಹೊಡ್ಯಕ್ಕೆ ಹೋಗ್ಯಾರ. ಮಂತಲ್ಲಿ ಬಂದ್ರೆ ನಿಮ್ದು ಏನೋ ರೊಕ್ಕ ಕೊಟ್ಕೊಂಡಂತ ಈತಂತ ಪೊಲೀಸ್ ತಕ ಹೋದ್ರೆ ನಾವು ರೊಕ್ಕ ಇಲ್ಲ ರಾತ್ರಿ ಎಲ್ಲ ಹೊಲ ಕಾಯ್ಬೇಕಂತಂದು ಹೇಳ್ತಾರೆ. ಹೊಲ ಕಾಯ್ತಾರೇನು ಸರ್? ಎಲ್ಲ ರೈತರೆಲ್ಲ ಹೊಲ ತಗೊಂತಾರೆ, ಹೊಲ ಕಾಯ್ದು ಕುಂದಿರ್ತಾರ.
ಎಲ್ಲರೂ ಮಾಡಿದ್ರ ಇರೋದಾಗಿ ಅತ್ತೆ ಮರ ಕೈ ಕಾಲು ಬಿದ್ದು ತಗೊಂಡ್ ಸರ್ ಈ ತರ ಮಾಡಿದ್ರ ನಾವ್ ಏನ್ ಮಾಡ್ಬೇಕು ಹೇಳ ಮಕ್ಕಳ ಮರ ಎಣ್ಣೆ ಕುಡಿಬೇಕಾ ಎಣ್ಣೆ ತಾನು ಕುಡಿಯೋ ಹೊತ್ತಾಗೈತೆ ಸರ್ ನಮ್ಗೆ ಏನ್ ಮಾಡ್ಬೇಕು ಹೇಳ ನಾವು ಅವತ್ತು ಬಂದಿರೋದ ಹೆಚ್ಚಿಂದ ಆಗೈತೆ ನನ್ನ ಗಂಡ ಹಂಗೆ ಜೆಸಿಬಿ ತಗೊಂಡ್ ಹೊಡ್ತಿದಾರ ಗೊತ್ತಾ ಅವತ್ತು ಬಂದಿರೋದ ಹೆಚ್ಚಿಂದ ಆಗೈತೆ ಇವತ್ತು ಕೊಂಡು ತಪ್ಸಂದ್ ಬಂದಾನ ಆ ತರದಲ್ಲಿ ಮಾಡ್ಯಾರ ಗೊತ್ತಾ ಊರ ಎಲ್ಲಾರು ಕೇಳಿದ್ರಗನ ಏ ನಾವು ತಗೊಂಬೇಕಲ್ಲ ನಿಮ್ದು ಎಲ್ಲೈತಿ ಹೊಲ ಎಲ್ಲೈತಿ ನೋಡೋಣ ಅಂತಂದು ಇವ್ ಮೈ ಬರ್ತಾರಪ್ಪ ನಾವ್ ಏನ್ ಮಾಡೋಣ ಇದುವರೆಗೆ ಕಾಮ ತಗೊಂಡಿಲ್ಲ ಹೊಲ್ದ ಮ್ಯಾಗ ಕಾವ ತಗೊಂಡಿಲ್ಲ ನಾವು ಇರೋದು ಹೆಂಗೈತಿ ಇರೋದು ತಂಗಿ ಕಾಲ ತಂಗಿ ಗಂಡನ ಕಾಲ ಕೈ ಕಾಲ ಹಿಡಿದು ಸ್ವಲ್ಪ ತಗೊಂತ ಈ ತರ ಮಾಡಿದ್ರ ಇವ್ರಿಗೆ ಎದರಿಂದ ಸಾಲ ತೀರ್ಸ್ಬೇಕು ಹೇಳ ನಾವು ಎದರಿಂದ ತೀರ್ಸ್ಬೇಕು ನಾವು ಸಾಲ ತೀರ್ಸಂದ್ರ ಈ ತರ ಆಗೈತೆ ನಾವ್ ಹೆಂಗ್ ಬದುಕ್ಬೇಕ ಸಾಯ್ಬೇಕಂಬ ಫಜಿತ ಆಗೈತೆ ಅಪ್ಪ ನಮಗೆ ನ್ಯಾಯ ಕೊಡ್ಬೇಡ್ರಿ ನಾವ್ರಿ ನ್ಯಾಯ ಕೊಟ್ರೆ ನಿಮ್ದು ಹೊಲ ಎಲ್ಲೈತೆ ನಿಮ್ಮನ್ನ ರೊಕ್ಕ ಕೊಟ್ಟು ಕೊಡುತ್ತೆ ನಿಮಗೆ ಕೊಡೋ ರೊಕ್ಕ ಅವ್ರಿಗೆ ಕೊಡ್ತೀವಿ